ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನು ಇವತ್ತು 8ನೇ ತರಗತಿಯ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಅನ್ನೋ ಒಂದು ಪಾಠವನ್ನ ಸ್ಟಾರ್ಟ್ ಮಾಡಿದ್ದೆ. ಅದರೊಳಗೆ ಈಗ ನಾನು ನಿಮ್ಗೆ ಹೇಳುದು ನಿತ್ಯ ಸಮೀಕರಣಗಳು ಅನ್ನೋ ಒಂದು ಪಾಠವನ್ನ ಕಂಟಿನ್ಯೂ ಮಾಡ್ತೇನೆ ಅಂತ. ಅದಕ್ಕಿಂತ ಮುಂಚೆ ನಾನು ಅಭ್ಯಾಸ 6.4 ಅರ್ಧ ಆಗಿದೆ, ಅದನ್ನ ಕಂಟಿನ್ಯೂ ಮಾಡೋಣ ಅಂತ. ಹೌದಾ? ಯಾವ ಪಾಠ ಹೇಳ್ರಿ? ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್. ಹೌದಾ? ನಿತ್ಯ ಸಮೀಕರಣಗಳು. ಹೌದಾ? ಅದರೊಳಗೆ ನಾನು ಅಭ್ಯಾಸ 6.4 ಅನ್ನ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದೆ, ಅದನ್ನ ಕಂಟಿನ್ಯೂ ಪಾರ್ಟ್ ಅನ್ನ ಇವಾಗ ಸ್ಟಾರ್ಟ್ ಮಾಡೋಣ ಅಂತ. ಹೌದಾ? ಇವಾಗ ನೋಡ್ರಿ, ದ್ವಿಪದೋಕ್ತಿಗಳನ್ನ ಅಭ್ಯಾಸ 6.4 ಒಳಗ ಫಸ್ಟ್ ಒನ್ ಏನಿದೆ? ದ್ವಿಪದೋಕ್ತಿಗಳನ್ನ ಗುಣಿಸಿ. ಅದ್ರೊಳಗ ನಾನು ನಿಮಗ ಫಸ್ಟ್ ಒನ್ ಅನ್ನ ಲಾಸ್ಟ್ ಟೈಮ್ ಹೇಳಿದ್ದೆ. ಈಗ ಅದನ್ನ ಸೆಕೆಂಡ್ ಒನ್ ಅನ್ನ ನೋಡೋಣ ಅಂತ. ಸೆಕೆಂಡ್ ಒನ್ ಕ್ವಶನ್ ಏನಿದೆ ನೋಡ್ರಿ. ಸೆಕೆಂಡ್ ಒನ್ ಕ್ವಶನ್ ಏನಿದೆ ಅಂದ್ರ y -8. ಹೌದಾ? y -8 3y -4. ಹೌದಾ? y -8 ಇಂಟು 3y -4. ಈ ದ್ವಿಪದೋಕ್ತಿಗಳಿಂದ ದ್ವಿಪದೋಕ್ತಿಗಳಿಗೆ ಗುಣಿಸ್ಬೇಕಾದ್ರೆ ನಾನು ನಿಮಗ ಲಾಸ್ಟ್ ಟೈಮ್ ಸ್ಟೆಪ್ ಹೇಳಿದ್ದೆ. ಯಾವ ರೀತಿ ಅಂದ್ರ ಫಸ್ಟ್ ಈ y ಅನ್ನ ಇಲ್ಲಿ ಬರ್ಕೋಬೇಕು. ಹೌದಾ? ಇಂಟು ಬ್ರಾಕೆಟ್ ಈ ಕಾಲಮ್ ಅನ್ನ ಇಲ್ಲಿ ಬರಿಬೇಕು. 3y -4. ಹೌದಾ? 3y -4 -8 ಇಂಟು 3y -4 ಇಂಟು 3y -4. ಇವಾಗ ಏನ್ ಮಾಡ್ಬೇಕು? y ದಿಂದ ಮತ್ತೆ 3y ಗೆ ನಾವೇನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. ಒಂದ್ಸಲ ಇಲ್ಲಿ y ಗೆ ಮಲ್ಟಿಪ್ಲೈ ಮಾಡ್ಬೇಕು, ಒಂದ್ಸಲ ಇಲ್ಲಿ -4 ಗೆ ಮಲ್ಟಿಪ್ಲೈ ಮಾಡ್ಬೇಕು. ಅದೇ ರೀತಿ ಈ 8 ದಿಂದ -3y ಗೆ +3y ಗೆ ಮೇಲೆ -4 ಗೆ ನಾವೇನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. ಕರೆಕ್ಟಾ? ಈಗ ನೋಡ್ರಿ, y ಇಂಟು 3y ಎಷ್ಟಾಗತ್ ನೋಡ್ರಿ? y ಇಂಟು 3y 3y². ಕರೆಕ್ಟಾ? ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ 4 ಇಂಟು y 4y. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ 8 ಮೂರ್ಲೆ ಎಷ್ಟು? 8 ಮೂರ್ಲೆ 24y. ಹೌದಾ? ಮೈನಸ್ ಇಂಟು ಮೈನಸ್ ಪ್ಲಸ್ 8 4 32. ಕರೆಕ್ಟಾ? ಇವಾಗ ನೋಡ್ರಿ, ನನಗೆ y² ಆಸ್ ಇಟ್ ಇಸ್ ಇಡೋಣ. 3y². ಇಲ್ಲಿ y ಇದ್ದಾಗ ಸಜಾತಿಯ ಪದಗಳಿದ್ರೆ ನಾವೇನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಆಮೇಲೆ ಸಜಾತಿಯ ಚಿಹ್ನೆಗಳು ಅದಾವಿಲ್ಲೋ ಅಂತ ಹೇಳಿ ಒಂದ್ಸಲ ಚೆಕ್ ಮಾಡ್ಬೇಕು. ಇಲ್ಲಿ ಸಜಾತಿಯ ಚಿಹ್ನೆಗಳಂದ್ರೆ ಇಲ್ಲಿ ಮೈನಸ್ ಇದೆ ಅಂದ್ರೆ ನಮಗೇನಾಯ್ತು? ಸಜಾತಿಯ ಚಿಹ್ನೆಗಳಾದವು, ಸಜಾತಿಯ ಪದಗಳಾದವು ಅಂದಾಗ ನಾವೇನ್ ಮಾಡ್ಬೇಕು? ಕೂಡಿಸ್ಬೇಕು ಇದನ್ನ. -24 + 4 ಎಷ್ಟಾಗತ್ ನೋಡ್ರಿ? 28y ಆಗತ್ತ. ಹೌದಾ? +32. ಇದ್ರ ನೆಕ್ಸ್ಟ್ ನಮಗ್ ಇದನ್ನ ಏನ್ ಮಾಡ್ಲಿಕ್ಕೆ ಬರುದಿಲ್ಲ? ಪ್ಲಸ್ ಮಾಡ್ಲಿಕ್ಕೆ ಬರುದಿಲ್ಲ, ಮೈನಸ್ ಮಾಡ್ಲಿಕ್ಕೆ ಬರುದಿಲ್ಲ. ಇದಿಷ್ಟೇ ಸ್ಟೆಪ್. ಯಾಕಂದ್ರೆ ಇಲ್ಲೇ ಇದು ವಿಜಾತಿ, ಇವೆಲ್ಲ ಏನದು? ನಮಗ ವಿಜಾತಿಯ ಪದಗಳದು. ವಿಜಾತಿಯ ಪದಗಳಿದ್ರೆ ನಿಮಗ್ ರೂಲ್ಸ್ ಗೊತ್ತಿದೆ. ಪ್ಲಸ್ ಮಾಡಕ್ ಬರುದಿಲ್ಲ, ಮೈನಸ್ ಮಾಡ್ಲಿಕ್ಕೆ ಬರುದಿಲ್ಲ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಈಗ ನೆಕ್ಸ್ಟ್ ಸೆಕೆಂಡ್ ಒನ್ ಅದು ನೀವ ಮಾಡ್ರಿ. ಸೆಕೆಂಡ್ ಥರ್ಡ್ ಎಲ್ಲ ಈಸಿ ಇದಾವು. ನೆಕ್ಸ್ಟ್ ಎರಡನೇ ಮೇನ್ ಅನ್ನ ಹೋಗ್ತೇನೆ ನೋಡ್ರಿ. ನಾನು ಎರಡನೇ ಮೇನ್, ಎರಡನೇದು ಗುಣಲಬ್ಧವನ್ನ ಕಂಡುಹಿಡಿಯಿರಿ. ಸೊ ಸೇಮ್ ಅದೇ ರೀತಿ ಪ್ರಾಬ್ಲಮ್ಸ್ ಇದಾವ್, ಸ್ವಲ್ಪ ಚೇಂಜಸ್ ಇದಾವ್. ಹೌದಾ? 5 - 2x. ಹೌದಾ? 5 - 2x ಇಂಟು 3 + x ಅಂತ ಇದೆ. 5 - 2x ಇಂಟು 3 + x ಅಂತ ಇದೆ. ನೀವು ಇದರಿಂದ ಇದಕ್ಕಾದ್ರೂ ಗುಣಾಕಾರ ಮಾಡ್ಬೋದು, ಅಥವಾ ಇದರಿಂದ ಇದಕ್ಕಾದ್ರೂ ಗುಣಾಕಾರ ಮಾಡ್ಬೋದು. ಅದು ನಿಮಗ್ ಬಿಟ್ಟಿದ್ದು. ಕರೆಕ್ಟಾ? ಇವಾಗ ನೋಡ್ರಿ, ನಾನು ಇದನ್ನ ಒಂದ್ಸಲ ಇದ್ರ ಜೊತೆ ಗುಣಾಕಾರ ಮಾಡ್ತೇನೆ. 5 ಇಂಟು 3 + x. ಸೇಮ್ ಎಲ್ಲ ಈಗೇನ್ ನಾವ್ ಒಂದೆರಡು ಲೆಕ್ಕಗಳನ್ನ ತಿಳಿಸಿದೆ, ಅದೇ ರೀತಿ ಇದು ಕೂಡ ಇದೆ. ಆಮೇಲೆ -2x ಇಂಟು 3 + x ಅಂತ ಇದೆ. ಹೌದಾ? ಇಂಟು 3 + x ಅಂತ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, 5 ಮೂರ್ಲೆ 15 ಪ್ಲಸ್ 5 1 5. ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರ್ತೈತಿ? 1 ಇರ್ತೈತಿ. ಇದು 5x ಮೈನಸ್ ಇಂಟು ಪ್ಲಸ್
ಮೈನಸ್ 2 ಮೂರ್ಲೆ 6x ಮೈನಸ್ ಇಂಟು ಪ್ಲಸ್ ಮೈನಸ್ 2x ಇಂಟು ಎಕ್ಸ್. ಸಜಾತಿಯ ಪದಗಳನ್ನ ಗುಣಾಕಾರ ಮಾಡಬೇಕಾದ್ರೆ ನಮಗ ಘಾತಾಂಕಗಳನ್ನ ಕೂಡಿಸ್ಬೇಕು. ಹೌದಾ? ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಅಂದ್ರೆ ಇಲ್ಲೊಂದು ಘಾತಾಂಕ ಎಷ್ಟಾಯ್ತು? ಎಕ್ಸ್ ಸ್ಕ್ವೇರ್ ಆಯ್ತು. ಕರೆಕ್ಟಾ? ಇವಾಗ ನೋಡ್ರಿ 15 ಇಲ್ಲಿ ಸಜಾತಿಯ ಪದಗಳದಾವು, ಬಟ್ ಏನಾಗಿದಾವು? ವಿಜಾತಿಯ ಚಿಹ್ನೆಗಳದಾವು. ವಿಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ? ಮೈನಸ್ ಮಾಡ್ಬೇಕು. ಮೈನಸ್ 6x ಪ್ಲಸ್ 5x ಎಷ್ಟಾಗತ್ತ? ಓನ್ಲಿ ಮೈನಸ್ ಎಕ್ಸ್ ಆಗುತ್ತೆ. ಯಾಕಂದ್ರ 6 ಮೈನಸ್ 5 ಇಸ್ 1. ಹೌದಾ? ಎಕ್ಸ್ ಆಸ್ ಇಟ್ ಈಸ್. ಇಲ್ಲಿ 1 ನೀವು ಬರ್ದ್ರು ಇರ್ತೈತಿ, ಬರೀದೇ ಇದ್ರು ಅದು 1 ಇರ್ತೈತಿ. ಹೌದಾ? ಇದು ಅಂಡರ್ಸ್ಟುಡ್. ನೆಕ್ಸ್ಟ್ ಇದು ಮೈನಸ್, ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಮೈನಸ್ ಇದೆ, ಸೊ ಮೈನಸ್ ಬರ್ದ್ವಿ. ನೆಕ್ಸ್ಟ್ ಮೈನಸ್ 2x ಸ್ಕ್ವೇರ್ ಆಯ್ತು. ಸೊ ಇಲ್ಲಿಗೆ ಈ ಪ್ರಾಬ್ಲಮ್ ಮುಗೀತು. ಇದ್ರ ನೆಕ್ಸ್ಟ್ ನಮಗ್ ಮಾಡ್ಲಿಕ್ಕೆ ಬರುದಿಲ್ಲ, ಯಾಕಂದ್ರೆ ಅವೆಲ್ಲ ವಿಜಾತಿಯ ಪದಗಳದಾವು. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ಸೆಕೆಂಡ್ ಒನ್, ಥರ್ಡ್ ಒನ್ ನಿಮ್ಗೆ ಈಸಿ ಇದೆ. ಫೋರ್ತ್ ಒನ್ ಮಾಡ್ತೇನೆ ನೋಡ್ರಿ, ಸ್ವಲ್ಪ ಕಾಂಪ್ಲಿಕೇಶನ್ ಇದೆ. ಅದು ಈಸಿ ಇದೆ, ಬಟ್ ನಿಮಗ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗತ್ತ. ಸೊ ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್, ಹೌದಾ? ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ ಇಂಟು 2p ಪ್ಲಸ್ ಕ್ಯೂ. 2p ಪ್ಲಸ್ ಕ್ಯೂ ಅಂತ ಇದೆ. ಹೌದಾ? ಪಿ ಸ್ಕ್ವೇರ್ ಮೈನಸ್ ಕ್ಯೂ ಸ್ಕ್ವೇರ್ 2p ಪ್ಲಸ್ ಕ್ಯೂ ಅಂತ ಇದೆ. ಸೊ ನಾ ಯಾವ ರೀತಿ ಬರೀತೇನೆ ನೋಡ್ರಿ ಇಲ್ಲಿ. ಪಿ ಸ್ಕ್ವೇರ್, ಹೌದಾ? ನೆಕ್ಸ್ಟ್ 2p ಪ್ಲಸ್ ಕ್ಯೂ, ಹೌದಾ? ಇದನ್ನ ಆಸ್ ಇಟ್ ಈಸ್ ನಾವು ಮತ್ತಿಲ್ಲಿ ಬ್ರಾಕೆಟ್ ಒಳಗೆ ಬರ್ಕೋಬೇಕು. ನೆಕ್ಸ್ಟ್ ಮೈನಸ್ ಕ್ಯೂ ಸ್ಕ್ವೇರ್, ಹೌದಾ? ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೇಕು? ಮತ್ತು ಇಲ್ಲೇ ಆಸ್ ಇಟ್ ಈಸ್ ಬರಿಬೇಕು, 2p ಪ್ಲಸ್ ಕ್ಯೂ ಅಂತ ಹೇಳಿ. ಹೌದಾ? 2p ಪ್ಲಸ್ ಕ್ಯೂ ಅಂತ ಇದೆ. ಸೊ ಇಲ್ಲಿ ನೋಡಿ ನಾ ಏನ್ ಮಾಡ್ತೇನೆ, 2 ಒಂದ್ಲೆ 2, ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರುತ್ತೆ ಅಂತ ಹೇಳಿದೇನ? 1 ಇರ್ತೈತಿ. 2 ಒಂದ್ಲೆ 2, ಪಿ ಸ್ಕ್ವೇರ್ ಇಂಟು ಪಿ. ಸಜಾತಿಯ ಪದಗಳದಾವು. ಸಜಾತಿಯ ಪದಗಳಿದ್ರ ಗುಣಾಕಾರ ಮಾಡ್ಬೇಕಾದ್ರೆ ನಾವು ಈ ಎಕ್ಸ್ಪೋನೆಂಟ್ಸ್ ಅನ್ನ ಅಥವಾ ಘಾತಾಂಕಗಳನ್ನ ಕೂಡಿಸ್ಬೇಕು. 2 ಪ್ಲಸ್ 1 ಎಷ್ಟಾಗತ್ತ? ಪಿ ಕ್ಯೂಬ್ ಆಗತ್ತ. ಕರೆಕ್ಟಾ? ಪ್ಲಸ್ ಪಿ ಸ್ಕ್ವೇರ್ ಇದೆ, ಇಲ್ಲಿ ಕ್ಯೂ ಇದೆ ಅಂದ್ರೆ ಏನಾಗತ್ತದು? ಪಿ ಸ್ಕ್ವೇರ್ ಕ್ಯೂ ಅಂತ ಆಗತ್ತ. ಕರೆಕ್ಟಾ? ನೆಕ್ಸ್ಟ್ ಮೈನಸ್ 2 ಒಂದ್ಲೆ 2, ಪಿ ಕ್ಯೂ ಸ್ಕ್ವೇರ್ ಆಗತ್ತ. ಪಿ ಕ್ಯೂ ಸ್ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಕ್ಯೂ ಸ್ಕ್ವೇರ್ ಇಂಟು ಕ್ಯೂ ಏನಾಗತ್ತೆ ಹೇಳ್ರಿ? ಕ್ಯೂಬ್ ಆಗತ್ತ. ಕ್ಯೂಬ್ ಆಗತ್ತ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಮಗ ಇದು ಬೇರೆನೆ ಇದೆ, ಇದು ಪಿ ಸ್ಕ್ವೇರ್ ಕ್ಯೂ ಇದೆ, ಇದು ಪಿ ಕ್ಯೂ ಸ್ಕ್ವೇರ್ ಇದೆ. ಅಂದಾಗ ಇವು ಸಜಾತಿಯ ಪದಗಳಾಗುದಿಲ್ಲ. ಆಮೇಲೆ ನೆಕ್ಸ್ಟ್ ಇದು ಲಾಸ್ಟ್ ಮೈನಸ್ ಕ್ಯೂಬ್ ಇದೆ. ಹೌದಾ? ಸೊ ಇವೆಲ್ಲ ನಮಗೇನದು? ಇದು ಏನಾಯ್ತು? ವಿಜಾತಿಯ ಪದಗಳದು. ವಿಜಾತಿಯ ಪದಗಳದು ಅಂದ್ರೆ ನಾವ್ ಏನ್ ಮಾಡ್ಬೇಕು? ಅದನ್ನ ಮೈನಸ್ ಮಾಡ್ಲಿಕ್ಕೂ ಬರುದಿಲ್ಲ, ಪ್ಲಸ್ ಮಾಡ್ಲಿಕ್ಕೂ ಬರುದಿಲ್ಲ. ಇದಿಷ್ಟೇ ನಮಗ ಸೊಲ್ಯೂಷನ್. ಕರೆಕ್ಟಾ? ಅರ್ಥ ಆಯ್ತಾ ಇದು? ಸೆಕೆಂಡ್ ಮೇನ್. ನೆಕ್ಸ್ಟ್ ಹೋಗೋಣ. ಈಸಿ ಇದಾವ್, ಬಹಳ ಈಸಿ ಇದಾವ್, ಬಟ್ ನೀವು ಮಲ್ಟಿಪ್ಲೈ ಮಾಡುವಾಗ ಬಹಳ ಕೇರ್ಫುಲ್ ಆಗಿ ಮಲ್ಟಿಪ್ಲೈ ಮಾಡ್ಬೇಕು. ನೆಕ್ಸ್ಟ್ ಥರ್ಡ್ ಲಾಸ್ಟ್ ಇದೆ, ಸಂಕ್ಷೇಪಿಸಿ ಅಂತ ಇದೆ. ಹೌದಾ? ಸಿಂಪ್ಲಿಫಿಕೇಶನ್ ಅಂತ ಇದೆ. ಥರ್ಡ್ ಮೇನ್ ಏನಿದೆ? ಸಂಕ್ಷೇಪಿಸಿ. ಫಸ್ಟ್ ಒನ್ ನೋಡ್ರಿ, ಎಕ್ಸ್ ಸ್ಕ್ವೇರ್ ಮೈನಸ್ 5, ಹೌದಾ? ಆಮೇಲೆ ಎಕ್ಸ್ ಪ್ಲಸ್ 5 ಪ್ಲಸ್ 25 ಅಂತ ಇದೆ. ಎಕ್ಸ್ ಸ್ಕ್ವೇರ್ ಮೈನಸ್ 5 ಎಕ್ಸ್ ಪ್ಲಸ್ 5 ಪ್ಲಸ್ 25 ಇದೆ. ಸೊ ನಮಗ್ ಒಂದು ಸ್ಟೆಪ್ ಅನ್ನ ಈ ಸಲ ನಮಗ್ ಏನ್ ಮಾಡಿದ್ರು ಅವರು? ಎಕ್ಸ್ಟ್ರಾ ಕೊಟ್ರು. ಇಲ್ಲಿವರೆಗೂ ನಮ್ಗೆ ಹೆಂಗ್ ಮಾಡ್ಬೇಕು ಅನ್ನೋದಂತೂ ಗೊತ್ತಿದೆ. ಹೌದಾ? ಸೇಮ್ ಅದೇ ಪ್ರೊಸೆಸ್ ಅನ್ನ ನಾವು ಕಂಟಿನ್ಯೂ ಮಾಡೋದು. ನಾ ಯಾವ ರೀತಿ ಬರೀತೆ ನೋಡ್ರಿ, ಎಕ್ಸ್ ಸ್ಕ್ವೇರ್, ಹೌದಾ? ಈ ಬ್ರಾಕೆಟ್ ಅನ್ನ ಪೂರ್ತಿ ನಾನು ಇಲ್ಲಿ ಬರ್ಕೋಬೇಕು, ಎಕ್ಸ್ ಪ್ಲಸ್ 5, ಹೌದಾ? ಎಕ್ಸ್ ಪ್ಲಸ್ 5. ನೆಕ್ಸ್ಟ್ ಇಲ್ಲಿ ಮೈನಸ್ 5 ಇದೆ ಅಲ್ಲ, ಆ ಮೈನಸ್ 5 ಅನ್ನ ಇಲ್ಲಿ ಬರಿತೀನಿ. ಅದ್ರ ನೆಕ್ಸ್ಟ್ ಏನಾಗುತ್ತಾ? ಮತ್ತೆ ಸೇಮ್ ಇದೇ ಬ್ರಾಕೆಟ್ ಅನ್ನ ಇಲ್ಲಿ ಬರಿತೀನಿ, ಎಕ್ಸ್ ಪ್ಲಸ್ 5, ಹೌದಾ? ಇದು ಎಕ್ಸ್ಟ್ರಾ ಇಲ್ಲೊಂದು ಉಳಿತಲ್ಲ, ಅದನ್ನ ನಾವು ಬರ್ಕೋತ ಹೋಗ್ಬೇಕು, ಲಾಸ್ಟಿಗೆ ಆಡ್ ಮಾಡಕ್ ಬರ್ತೈತಿ. ಹೌದಾ? ಇದು 25 ಆಗುತ್ತ. ನೆಕ್ಸ್ಟ್
ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಎಷ್ಟಾಗತ್ ನೋಡ್ರಿ, ಎಕ್ಸ್ ಕ್ಯೂಬ್. ಹೌದಾ? ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಏನಾಗತ್ತ, ಪ್ಲಸ್ 5 ಇಂಟು ಎಕ್ಸ್ ಸ್ಕ್ವೇರ್ ಏನಾಗತ್ತ, 5 ಎಕ್ಸ್ ಸ್ಕ್ವೇರ್ ಆಗತ್ತ. ಹೌದಾ? 5 ಇಂಟು ಎಕ್ಸ್ ಸ್ಕ್ವೇರ್, 5 ಎಕ್ಸ್ ಸ್ಕ್ವೇರ್. ಇಲ್ಲಿ ನೋಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ 5 ಇಂಟು ಎಕ್ಸ್ 5 ಎಕ್ಸ್. ಹೌದಾ? ಇಲ್ಲಿ ನೋಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ 5 5 5 5 ಎಷ್ಟಾಗತ್ತೆ ಹೇಳ್ರಿ, 25 ಆಗತ್ತೆ. 25 ಪ್ಲಸ್ 25. ಕರೆಕ್ಟಾ? ಇಲ್ಲಿ ನೋಡ್ರಿ, ಎಕ್ಸ್ ಕ್ಯೂಬ್ ಇಲ್ಲಿ ಯಾವ್ದಾದ್ರು ಇದೆ ಏನು, ಅದನ್ನು ಏನು ಮಾಡ್ಲಿಕ್ಕೆ ಬರುದಿಲ್ಲ, ಆಸ್ ಇಟ್ ಇಸ್ ಬರೀರಿ ಎಕ್ಸ್ ಕ್ಯೂಬ್. ಹೌದಾ? ಪ್ಲಸ್ 5 ಎಕ್ಸ್ ಸ್ಕ್ವೇರ್ ಅನ್ನೋದು ಇನ್ನೊಂದು ಯಾವ್ದಾದ್ರು ಇದೆ ಏನು ಇಲ್ಲೇ ಇಲ್ಲ, ಅದನ್ನು ಏನ್ ಮಾಡ್ಬೇಕು ನಾವು, 5 ಎಕ್ಸ್ ಸ್ಕ್ವೇರ್ ಅನ್ನ ಆಸ್ ಇಟ್ ಇಸ್ ಬರಿಬೇಕು. ನೆಕ್ಸ್ಟ್ ಇಲ್ಲಿ ಮೈನಸ್ 5 ಎಕ್ಸ್ ಜೊತೆ ಏನಾದ್ರೂ ಕೂಡಿಸ್ಬೋದು ಅಥವಾ ಕಳಿಬಹುದಾ, ಅದು ಇಲ್ಲ. ಸೊ ಮೈನಸ್ 5 ಎಕ್ಸ್ ಆಯ್ತು. ಕರೆಕ್ಟಾ? ಇವಾಗ ಏನ್ ಮಾಡ್ಬೇಕು, ಮೈನಸ್ 25 ಪ್ಲಸ್ 25 ಏನಾದ್ರು ಕ್ಯಾನ್ಸಲ್ ಆದವು. ಯಾಕೆ ಹೇಳ್ರಿ, ಸೇಮ್ ಸಂಖ್ಯೆ ಇದಾವು, ಬಟ್ ವಿಜಾತಿಯ ಚಿಹ್ನೆಗಳಿದ್ದಾಗ ನಮಗೆ ಆಟೋಮೆಟಿಕ್ಲಿ 25 ಮೈನಸ್ 25 0. ಅದ್ರ ಬದ್ಲಿ ನಾವು ಇದನ್ನ ಕ್ಯಾನ್ಸಲ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ತೇವಿ. ಮೈನಸ್ 25 ಪ್ಲಸ್ 25 ಅಂತ ಹೇಳಿ. ಅರ್ಥ ಆಯ್ತಾ ಇದು? ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಸೆಕೆಂಡ್ ಒನ್, ಥರ್ಡ್ ಒನ್ ಎಲ್ಲ ನಿಮ್ಗೆ ಈಸಿನೇ ಇದಾವು. ಫೋರ್ತ್ ಒನ್ ಒಂದ್ ಮಾಡ್ತೇನೆ ನೋಡ್ರಿ, ಸ್ವಲ್ಪ ದೊಡ್ಡದಿದೆ ನಿಮ್ಗದು. ಫೋರ್ತ್ ಒನ್ ಕ್ವಶನ್, ಅದನ್ನ ಲಾಸ್ಟ್ ಮಾಡಿ ನೆಕ್ಸ್ಟ್ ನಿತ್ಯ ಸಮೀಕರಣಗಳು ಅನ್ನೋ ಒಂದು ಟಾಪಿಕ್ಗೆ ಹೋಗೋಣಂತ. ಹೌದಾ? ಫೋರ್ತ್ ಒನ್ ಏನಿದೆ ನೋಡ್ರಿ, ಫೋರ್ತ್ ಒನ್ ಎ ಪ್ಲಸ್ ಬಿ. ಹೌದಾ? ಎ ಪ್ಲಸ್ ಬಿ ಇಂಟು ಸಿ ಮೈನಸ್ ಡಿ ಇಂಟು ಸಿ ಮೈನಸ್ ಡಿ ಪ್ಲಸ್ ಎ ಮೈನಸ್ ಬಿ ಇಂಟು ಸಿ ಪ್ಲಸ್ ಡಿ. ಹೌದಾ? ಪ್ಲಸ್ 2 ಇಂಟು ಎ ಸಿ ಪ್ಲಸ್ ಬಿ ಡಿ. ಎ ಸಿ ಪ್ಲಸ್ ಬಿ ಡಿ ಅಂತ ಇದೆ. ಹೌದಾ? ಈಗ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಸೇಮ್ ಅದೇ ಪ್ರೊಸೆಸ್, ಬಟ್ ಒಂದೇ ಪ್ರಾಬ್ಲಮ್ ಒಳಗ ಇದನ್ನ ಲೆಂದಿ ಪ್ರೊಸೆಸ್ ಕೊಟ್ಟಿದ್ದಕ್ಕೆ ನಮಗ ಸ್ವಲ್ಪ ಪ್ರಾಬ್ಲಮ್ ಏನಾದ್ರು ದೊಡ್ಡದಿರ್ಬೋದು ಅಂತ ಅನಿಸ್ತೈತಿ, ಬಟ್ ಈಸಿ ಇದೆ. ಹೌದಾ? ನೋಡಿ, ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಬಿಡಿಸೋಣ, ಈಸಿ ಆಗುತ್ತೆ. ಹೌದಾ? ಸೊ ನೋಡ್ರಿ ಇಲ್ಲೇ, ಈಗ ಫಸ್ಟ್ ಇದನ್ನಷ್ಟ ಬಿಡಿಸ್ಕೊಳ್ಳೋಣ. ಯಾವ ರೀತಿ ನೋಡ್ರಿ, ಎ. ಹೌದಾ? ಸಿ ಮೈನಸ್ ಡಿ. ಹೌದಾ? ಸಿ ಮೈನಸ್ ಡಿ ಪ್ಲಸ್ ಬಿ ಸಿ ಮೈನಸ್ ಡಿ. ಹೌದಾ? ಇದು ಟಾಪಿಕ್ ಮುಗೀತು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಹಾಕಿ ಈಗ ಇದನ್ನಷ್ಟ ಬಿಡಿಸ್ಕೊಳ್ಳೋಣ. ಎ ಸಿ ಪ್ಲಸ್ ಡಿ. ಕರೆಕ್ಟಾ? ನೆಕ್ಸ್ಟ್ ಮೈನಸ್ ಬಿ ಸಿ ಪ್ಲಸ್ ಡಿ. ಸಿ ಪ್ಲಸ್ ಡಿ. ಅರ್ಥ ಆಯ್ತು? ಈಗ ಇದನ್ನಷ್ಟೇ ತಗೊಳ್ಳು. ಇದನ್ನ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಯಾವ ರೀತಿ ಗುಣಾಕಾರ ಮಾಡ್ತೇವೆ ನಾವು, ಎ ಇದನ್ನ ಈ ಬ್ರಾಕೆಟ್ ಅನ್ನ ತಗೊಂಡ್ವಿ, ಪ್ಲಸ್ ಬಿ ಈ ಬ್ರಾಕೆಟ್ ಅನ್ನ ತಗೊಂಡ್ವಿ, ಇದಿಷ್ಟಕ್ಕೆ ಮುಗೀತು. ನೆಕ್ಸ್ಟ್ ಇಲ್ಲಿಗೆ ಬಂದ್ರ ಎ ಇದನ್ನ ಬರ್ದಿವಿ, ಈ ಬ್ರಾಕೆಟ್ ಅನ್ನ ಬರ್ದ್ವಿ. ನೆಕ್ಸ್ಟ್ ಮೈನಸ್ ಬಿ ಸಿ ಪ್ಲಸ್ ಡಿ. ನೆಕ್ಸ್ಟ್ ಇದನ್ನ ಬರಿತೇವೆ ನೋಡ್ರಿ, ಪ್ಲಸ್ ಈ 2ac ಅನ್ನ ಒಳಗ್ ಹಾಕೋಣ, 2ac. ಹೌದಾ? ಪ್ಲಸ್ 2bd ಪ್ಲಸ್ 2bd ಅಂತ ಇದೆ. ಹೌದಾ? ನೆಕ್ಸ್ಟ್ ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣಂತ. ನೋಡ್ರಿ, ಎ ಇಂಟು ಸಿ ಎಷ್ಟಾಗತ್ತ, ಎ ಸಿ. ಹೌದಾ? ಮೈನಸ್ ಎ ಡಿ. ಕರೆಕ್ಟ್? ಪ್ಲಸ್ ಬಿ ಸಿ ಮೈನಸ್ ಬಿ ಡಿ. ಕರೆಕ್ಟ್? ಪ್ಲಸ್ ಎ ಸಿ. ಹೌದಾ? ಪ್ಲಸ್ ಎ ಡಿ. ಎ ಇಂಟು ಸಿ ಎ ಸಿ, ಎ ಇಂಟು ಡಿ ಎ ಡಿ ಮೈನಸ್ ಬಿ ಸಿ. ಹೌದಾ? ಮೈನಸ್ ಇಂಟು ಪ್ಲಸ್ ಮೈನಸ್ ಬಿ ಇಂಟು ಸಿ ಬಿ ಸಿ ಮೈನಸ್ ಬಿ ಡಿ ಪ್ಲಸ್ 2ac ಆಸ್ ಇಟ್ ಈಸ್, 2ac ಪ್ಲಸ್ 2bd ಅಂತ ಇದೆ. ಹೌದಾ? ಇಲ್ಲಿ ಯಾವಾದ್ರೂ ಕ್ಯಾನ್ಸಲ್ ಆಗ್ತಾವೇನೋ ಒಂದ್ಸಲ ಚೆಕ್ ಮಾಡೋಣಂತ. ಇಲ್ಲೇ ಎ ಸಿ ಮತ್ತೆ ಯಾವ್ದಾದ್ರು ಎ ಸಿ ಇದೇನೋ, ಇಲ್ಲೇ 2ac ಇದೆ. 2ac ಇದೊಂದು ಎ ಸಿ, ಇದೆಷ್ಟದು 4ac. 4ac. ಕರೆಕ್ಟಾ? ನೆಕ್ಸ್ಟ್ ಮೈನಸ್ ಎ ಡಿ
ಪ್ಲಸ್ AD ಕ್ಯಾನ್ಸಲ್ ಆಯ್ತು. ಹೌದಾ? ಸಜಾತಿಯ ಪದಗಳಿದ್ದು ವಿಜಾತಿಯ ಚಿಹ್ನೆಗಳಿದ್ರೆ ನಮ್ಗೆ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗ್ತಾವ. ನೆಕ್ಸ್ಟ್ -BC ಪ್ಲಸ್ BC ಅದು ಕೂಡ ನಮ್ಗೆ ಕ್ಯಾನ್ಸಲ್ ಆಯ್ತು. -BD ಪ್ಲಸ್ BD ಇದೊಂದು 2BD. ಇವು ಮೈನಸ್ ಮೈನಸ್ 2. ಈಗ ನೋಡ್ರಿ -BD ಎಷ್ಟಾಗಿದೆ? -2BD ಅಂತ ಆನ್ಸರ್ ಬಂದಿದೆ ನಮಗೆ. ಹೌದಾ? ಈ -2BD ಮತ್ತೆ +2BD ಎಲ್ಲ ಕೂಡ ನಮ್ಗೆ ಇಲ್ಲಿ ಏನಾದ್ರು ಕ್ಯಾನ್ಸಲ್ ಆಗ್ಬಿಟ್ಟು ಅಂದ್ರೆ ನಮ್ಗೆ ಬರೀ ಆನ್ಸರ್ ಎಷ್ಟು ಉಳಿತು ಹೇಳ್ರಿ? 4AC ಅಂತ ಹೇಳಿ ಆನ್ಸರ್ ಉಳಿತು ನಮ್ದು. ಕರೆಕ್ಟಾ? 4AC. ಈ ರೀತಿ ಇವನ್ನ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಗೆ ನಾವು ಗುಣಾಕಾರ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಾವು ಈಸಿಲಿ ನಾವು ಇದನ್ನ ಸೊಲ್ಯೂಷನ್ಸ್ ಗಳನ್ನ ಕಂಡುಹಿಡಿಯಬಹುದು. ಮುಗಿತಾ? ಸೊ ಇಲ್ಲಿಗೆ ಇದು 6.4 ಅನ್ನುವ ಅಭ್ಯಾಸ ಮುಗೀತು. ನಾನು ಇವಾಗ ನಿತ್ಯ ಸಮೀಕರಣ ಅನ್ನೋ ಒಂದು ಟಾಪಿಕ್, ಇದೇ ಟಾಪಿಕ್ ಒಳಗ ನಿತ್ಯ ಸಮೀಕರಣ ಅನ್ನೋ ಒಂದು ಟೈಟಲ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ನಿತ್ಯ ಸಮೀಕರಣಗಳು, ಅದಕ್ಕ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅಂತ ಕರೀತಾರೆ. ನೀವು ಈಗಾಗ್ಲೇ ಅದರದ್ದು ಸೂತ್ರವನ್ನ ನೋಡಿರ್ತೀರಿ, ಬಟ್ ಅವಕ್ಕ ನಾವು ನಿತ್ಯ ಸಮೀಕರಣ ಅಂತೇವು ಅಂತ ನೀವು ಗೊತ್ತಾಗೋದಿಲ್ಲ. ಸೊ ನಿತ್ಯ ಸಮೀಕರಣಗಳು, ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅಥವಾ ಐಡೆಂಟಿಟೀಸ್, ನಿತ್ಯ ಸಮೀಕರಣ, ನಿತ್ಯ ಸಮೀಕರಣ. ಸೊ ನಿತ್ಯ ಸಮೀಕರಣ ಅಂದ್ರ ಫಾರ್ ಎಕ್ಸಾಂಪಲ್ ಈಗ ನಾನು ನಿಮ್ಗೆ ಒಂದು ನಿತ್ಯ ಸಮೀಕರಣವನ್ನ ಹೇಳ್ತೇನೆ. A+B ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು A² ಪ್ಲಸ್ 2AB ಪ್ಲಸ್ B² ಅಂತ ಇದೆ. ಹೌದಾ? A+B ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು A² ಪ್ಲಸ್ 2AB ಪ್ಲಸ್ B². ಈ ರೀತಿ ಇವನು ಫಾರ್ಮುಲಾಗಳನ್ನ ನೋಡಿದಿರಲ್ಲ. ಇನ್ನು A-B ಬ್ರಾಕೆಟ್ ಸ್ಕ್ವೇರ್, A+B ಬ್ರಾಕೆಟ್ ಕ್ಯೂಬ್. ಹೌದಾ? A+B ಇಂಟು A-B ಈ ರೀತಿ ಎಲ್ಲ, ಆಮೇಲೆ X+A ಇಂಟು X+B ಅಂತ ಈ ರೀತಿ ಇವನೇನು ಫಾರ್ಮುಲಾಗಳನ್ನ ನೋಡಿದಿರಲ್ಲ, ಅವಕ್ಕ ನಾವೇನಂತ ಕರಿತೀವಿ? ನಿತ್ಯ ಸಮೀಕರಣ ಅಂತ ಕರಿತೀವಿ. ಆದ್ರ ನಿತ್ಯ ಸಮೀಕರಣ ಅದ್ರದ್ದು ಮೇನ್ ಕಾನ್ಸೆಪ್ಟ್ ಏನಂದ್ರ, ಈಗ ಫಾರ್ ಎಕ್ಸಾಂಪಲ್ ಏನಂದ್ರ ಇಲ್ಲೊಂದಿದೆ ನೋಡ್ರಿ, A+1 ಇಂಟು A+2 ಇಸ್ ಈಕ್ವಲ್ ಟು A² ಪ್ಲಸ್ 3A ಪ್ಲಸ್ 2. ಹೌದಾ? ಇಲ್ಲಿ ನಾವ್ ಏನ್ ಮಾಡ್ಬೇಕಂದ್ರ ಒಂದು ಯಾವ್ದಾದ್ರು ಒಂದು A ವ್ಯಾಲ್ಯೂವನ್ನ ಇಲ್ಲಿ ಹಾಕಿದ್ವಿ ಅಂತ, ಕರೆಕ್ಟಾ? ಆ A ವ್ಯಾಲ್ಯೂವನ್ನ ಹಾಕಿದಾಗ ನಮಗ ಇದನ್ನ ಸಿಂಪ್ಲಿಫೈ ಮಾಡಿದ್ರು, ಫಾರ್ ಎಕ್ಸಾಂಪಲ್ 100 ಬಂತಂತ ತಿಳ್ಕೊರಿ. ಹೌದಾ? A ವ್ಯಾಲ್ಯೂವನ್ನ ಹಾಕಿದಾಗ ಅದೇ ರೀತಿ ಅದೇ ವ್ಯಾಲ್ಯೂವನ್ನ ಇಲ್ಲಿ ಹಾಕಿದಾಗ ಇಸ್ ಈಕ್ವಲ್ ಟು ಇಲ್ಲಿ ಕೂಡ ನಮಗ 100 ಬರ್ಬೇಕು. ಅಂದ್ರ ಇದಕ್ ನಾವೇನಂತ ಕರಿತೀವಿ? LHS, ಲೆಫ್ಟ್ ಹ್ಯಾಂಡ್ ಸೈಡ್. ಅಂದ್ರೆ ಈ ಸೈಡ್ ಇದೆ, ನನ್ನ ಎಡಗಡೆ ಇದೆ, ಅದಕ್ಕ ಲೆಫ್ಟ್ ಹ್ಯಾಂಡ್ ಸೈಡ್. ಈಚೆ ಕಡೆ RHS ಅಂದ್ರ ಬಲಗಡೆ. ಅಂದ್ರ ಈ ಕಡೆ ವ್ಯಾಲ್ಯೂನು ಈಕ್ವಲ್ ಆಗ್ಬೇಕು, ಈ ಕಡೆ ವ್ಯಾಲ್ಯೂನು ಈಕ್ವಲ್ ಆಗ್ಬೇಕು. ಇದಕ್ ನಾವೇನಂತ ಕರಿತೀವಿ? ನಿತ್ಯ ಸಮೀಕರಣ ಅಂತ ಕರಿತೀವಿ. ಅಂದ್ರ LHS ಮತ್ತು RHS ಸಮವಾಗಿದ್ವು ಅಂದ್ರ, ಐಡೆಂಟಿಟೀಸ್ ಅಂದ್ರ ಸ್ವಲ್ಪ ಈಕ್ವಲ್ ಇದ್ವು ಅಂದ್ರ ನಾವ್ ಅದಕ್ಕೆ ಏನಂತ ಕರಿತೀವಿ? ನಿತ್ಯ ಸಮೀಕರಣ ಅಂತ ಕರಿತೀವಿ. ಹೌದಾ? ಒಂದು ಡೆಫಿನೇಷನ್ ಬರೀತೆ ನೋಡ್ರಿ. LHS ನ ಎಲ್ಲಾ ಬೆಲೆಗಳಿಗೆ, LHS ಅಂತ ಗೊತ್ತಾಯ್ತು ನಿಮ್ಗ? ಲೆಫ್ಟ್ ಹ್ಯಾಂಡ್ ಸೈಡ್. ಕರೆಕ್ಟಾ? LHS ನ ಬೆಲೆಗಳಿಗೆ RHS ನ ಬೆಲೆಗಳು ಸಮವಾದಾಗ ಅವುಗಳಿಗೆ ನಿತ್ಯ ಸಮೀಕರಣ ಎನ್ನುತ್ತೇವೆ. ಅವುಗಳಿಗೆ ನಿತ್ಯ ಸಮೀಕರಣ ಅಥವಾ ಅಲ್ಜಿಬ್ರಿಕ್ ಐಡೆಂಟಿಟೀಸ್ ಅಂತ ಕರಿತೀವಿ. ನಿತ್ಯ ಸಮೀಕರಣಗಳು, ನಿತ್ಯ ಸಮೀಕರಣಗಳು ಎನ್ನುವರು. ಕರೆಕ್ಟಾ? ನಿತ್ಯ ಸಮೀಕರಣ ಅಂದ್ರೇನು? LHS ನ ಬೆಲೆಗಳಿಗೆ RHS ನ ಬೆಲೆಗಳು ಸಮವಾದಾಗ ಅವುಗಳಿಗೆ ನಿತ್ಯ ಸಮೀಕರಣ ಅಂತ ಕರಿತೀವಿ. ಸೊ ಇಲ್ಲಿ ನಮಗೇನಾಗಿದ್ದು ಹಂಗ ಎಕ್ಸಾಂಪಲ್ ನ RHS ಬಟ್ ಅದಕ್ಕಾಗಿ ಪರ್ಟಿಕ್ಯುಲರ್ ಒಂದಿಷ್ಟು ಸ್ಟ್ಯಾಂಡರ್ಡ್ ನಿತ್ಯ ಸಮೀಕರಣಗಳು ಅಥವಾ ಮಾನಕ ನಿತ್ಯ ಸಮೀಕರಣಗಳು, ಕನ್ನಡದೊಳಗ, ಇಂಗ್ಲಿಷ್ ಒಳಗ ಸ್ಟ್ಯಾಂಡರ್ಡ್
ಐಡೆಂಟಿಟೀಸ್ ಅಂತ ಇದಾವೆ. ನೀವು ಹೇಳಿದ್ನಲ್ಲ ಇವಾಗಾದ್ರೂ A+B ಬ್ರಾಕೆಟ್ ಸ್ಕ್ವೇರ್ ಈ ಒಂದಿಷ್ಟು ಫಾರ್ಮುಲಾಸ್ ಗಳದಾವು. ಆ ಫಾರ್ಮುಲಾ ಮುಖಾಂತರ ನೀವು ಈ ಕಡೆ ವ್ಯಾಲ್ಯೂ ಹಾಕಿದ್ರು ಅಷ್ಟೇ ಆನ್ಸರ್ ಬರ್ತೈತಿ, ಈ ಕಡೆ ವ್ಯಾಲ್ಯೂವನ್ನ ಹಾಕಿದ್ರು ಅಷ್ಟೇ ಬರ್ತೈತಿ. ಅಂದ್ರ LHS ಅಂತ ಬರ್ತೈತಿ. ಇವಕ್ಕ ನಾವೇನಂತ ಕರಿತೀವಿ, ನಿತ್ಯ ಸಮೀಕರಣಗಳು ಅಥವಾ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಯಾವ್ಯಾವ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅನ್ನೋದನ್ನ ನಿಮಗ ತೋರಿಸ್ತೇನಂತ. ಹೌದಾ? ಸ್ಟ್ಯಾಂಡರ್ಡ್ ಐಡೆಂಟಿಟಿ, ಮಾನಕ ನಿತ್ಯ ಸಮೀಕರಣಗಳು, ಮಾನಕ ನಿತ್ಯ ಸಮೀಕರಣಗಳು. ಮಾನಕ ನಿತ್ಯ ಸಮೀಕರಣಗಳು. ಸೊ ಒಂದನ್ನ ನಾನು ನಿಮಗ ತೋರಿಸ್ತೇನೆ ನೋಡ್ರಿ. ಇಲ್ಲೇ A+B ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು A² + 2AB + B² ಅಂತ ಬರ್ಬೇಕು ನಮಗ. ಹೌದಾ? ಇದನ್ನ ಯಾವ ರೀತಿ ನಾನು ಇದನ್ನ ಯೂಸ್ ಮಾಡ್ಕೊಂಡು ಇದನ್ನ ಯಾವ ರೀತಿ ನಾನು ತೊಗೊಂಬರ್ತೇನೆ ಅಂತ ನೋಡೋಣ. A+B² ಅಂದ್ರ ಇವ್ ಎಷ್ಟ್ ಅದಾವ ಅಂದಂಗಾಯ್ತು, ನಮಗ 2 ಇದ್ದಂಗಾಯ್ತು. ಹೌದಾ? ಸೊ A+B × A+B ಇರ್ಬೋದಲ್ಲ ಇದು. ಹೌದಾ? ಹಂಗಿರ್ತೈತಲ್ಲ. ಇಲ್ಲಿ ಸ್ಕ್ವೇರ್ ಅಂದಾಗ ನಮಗ ಈ A+ ಈಗ ಫಾರ್ ಎಕ್ಸಾಂಪಲ್ ನಾನು 2² ಅಂತ ಬರದೆ ಅಂತ ತಿಳ್ಕೊ. ಹೌದಾ? ಅಂದ್ರೆ ನಿಮ್ಗೆ ಐಡಿಯಾ ಏನ್ ಬರ್ಬೋದು ಹೇಳ್ರಿ, 2 ಸಲ ಗುಣಾಕಾರ ಆಗಿದೆ ಅಂತ ಅರ್ಥ. ಹೌದಾ? ಸೊ ಇಲ್ಲಿ A+B ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ A+B ಬ್ರಾಕೆಟ್ ಅನ್ನೋದು ನಮಗ 2 ಸಲ ಗುಣಾಕಾರ ಆಗಿದೆ ಅಂತ ಅರ್ಥ. ಸೊ ಈ ರೀತಿ ಇದ್ದಾಗ ಆಲ್ರೆಡಿ ನೀವೀಗ ಹಿಂದಿನ ಟಾಪಿಕ್ ಒಳಗೆ ಕಲ್ತೀರಿ, ದ್ವಿಪದದಿಂದ ದ್ವಿಪದಕ್ಕ ಯಾವ ರೀತಿ ಗುಣಾಕಾರ ಮಾಡ್ಬೇಕಂತ ಹೇಳಿ. ಹೌದಾ? ಸೊ ಯಾವ ರೀತಿ ಅಂದ್ರ ನೋಡ್ರಿ, ನಾನು ಯಾವ ರೀತಿ ಬರೀತೀನಿ, A ಇಂಟು ಈ ಬ್ರಾಕೆಟ್ ಅನ್ನ ಬರ್ಕೋಬೇಕು, A+B. ಹೌದಾ? ಇಲ್ಲಿ +B ಇಂಟು A+B ಅಂತ ಇದೆ. ಹೌದಾ? ಈಗ ಇದನ್ನ ಗುಣಾಕಾರ ಮಾಡೋಣ. A ಇಂಟು A ಎಷ್ಟಾಗತ್ ನೋಡ್ರಿ, A². ಹೌದಾ? A ಇಂಟು B AB + AB ಪ್ಲಸ್ A ಇಂಟು B AB + B². ಕರೆಕ್ಟಾ? ಇಲ್ಲಿ ನೋಡ್ರಿ A² ಇಲ್ಲಿ +AB +AB ಇತ್ತಂದ್ರ ಇಲ್ಲೊಂದು AB ಇಲ್ಲೊಂದು AB ಟೋಟಲ್ ಎಷ್ಟು AB ಅದು ಹೇಳ್ರಿ, 2AB + B². ಹೌದಾ? ನೋಡಿದ್ರಿ ಇಲ್ಲಿ ಇದೇ ಆನ್ಸರ್ ಅನ್ನ ನಾನು ಇಲ್ಲಿ ತಗೊಂಡ್ ಬಂದೆ. ಕರೆಕ್ಟಾ? ಇದನ್ನ ಸಿಂಪ್ಲಿಫೈ ಮಾಡಿದ್ರ ಇದನ್ನ ಅಂದ್ರೆ ನಿಮಗೆ ಈಗ ಐಡಿಯಾ ಬಂದಿರಬಹುದಲ್ಲ, ನಿತ್ಯ ಸಮೀಕರಣಗಳು ಅಂದ್ರ LHS = RHS. ಇದೇ ಬೇರೆ ಅಲ್ಲ. ಹೌದಾ? ಇದ ಬೇರೆ ಅಲ್ಲ. ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗ ಈ ಆನ್ಸರು ಬಂತು. ಇದಕ್ಕ ನಾವು ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಂತ ಕರಿತೀವಿ. ಇನ್ನು ಇಂಥವು ಸಾಕಷ್ಟು ಅದಾವ. A-B ಬ್ರಾಕೆಟ್ ಸ್ಕ್ವೇರ್ ಅದಾವು, A+B+C ಬ್ರಾಕೆಟ್ ಸ್ಕ್ವೇರ್ ಅದಾವ. ಅವ್ನು 1 by 1 ಕಲಿಯೋಣಂತ. ಹೌದಾ? ಇದು ಅರ್ಥ ಆಯ್ತು. A+B × A+B ಮಾಡಿದ್ರೆ ನಮಗೆ ಎಷ್ಟು ಬರ್ತೈತೆ ಹೇಳ್ರಿ, A² + 2AB + B². ಈ ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ನೀವು ಕಂಪಲ್ಸರಿ ನೆನಪಿಟ್ಕೋಬೇಕು ಇವಾಗಿನಿಂದ. ಹೌದಾ? ನಿಮ್ಗ ಇವನ್ 9th 10th ಒಳಗೆ ಎಲ್ಲಾ ಕಡೆನೂ ಇವು ಪ್ರಾಬ್ಲಮ್ಸ್ ಗಳು ಯೂಸ್ ಆಗ್ತಿರ್ತಾವ. ಹೌದಾ? A+B ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, A² + 2AB + B² ಅಂತ ಹೇಳಿ. ಹೌದಾ? ನಾನ್ ನಿಮ್ಗೆ ಇಲ್ಲೊಂದು ಸಿಮ್ಯುಲೇಷನ್ ತೋರಿಸ್ತೇನೆ ನೋಡ್ರಿ. ಇದ್ರದ್ದು A+B ಬ್ರಾಕೆಟ್ ಸ್ಕ್ವೇರ್ ಅದ. ಆಮೇಲೆ ಮತ್ತೆ ನೆಕ್ಸ್ಟ್ ಹೋಗೋಣಂತೆ. A+B ಇಲ್ಲಿದೆ ನೋಡ್ರಿ. A+B ಬ್ರಾಕೆಟ್ ಸ್ಕ್ವೇರ್ ಇಲ್ಲಿದೆ ನೋಡ್ತೀರಿ. ಇಲ್ಲೇ A+B ಬ್ರಾಕೆಟ್ ಸ್ಕ್ವೇರ್ ಅಂದ್ರ A² + 2AB + B² ಅಂತ ಇದೆ. ಹೌದಾ? ಅವ್ರು ಏನ್ ಮಾಡಿದಾರು, ಡೈರೆಕ್ಟ್ ಇಲ್ಲಿ ನಮಗ A ಅಂದ್ರ ಎಷ್ಟು ಕೊಟ್ಟಾರು, 9 ಇದೆ, B ಅಂದ್ರ 3 ಅಂತ ಇದೆ. ಹೌದಾ? ಅದ್ರ ಬದ್ಲಿ ಅವ್ರು ಏನ್ ಮಾಡಿದಾರೆ ನೋಡ್ರಿ, ಇಲ್ಲಿ A ಇಂಟು A ಇಲ್ಲೊಂದು A ಇಲ್ಲೊಂದು A ಇತ್ತಪ್ಪ, ಅಥವಾ 9 ಇತ್ತಂದ್ರ ಇಲ್ಲಿ ನೋಡ್ರಿ A² ಅಂದ್ರ 9² ಬಂದೈತಿ. ಆಮೇಲೆ 2AB ಅಂದ್ರೆ ಇಲ್ಲಿ ಏನಾಗಿದೆ, 9 × 3 × 9 × 3 + 3² ಅಂತ ಆಗಿದೆ. ಹೌದಾ? ಇಲ್ಲಿ ನೋಡ್ರಿ 9 ಈ 9 ಒಂದ್ಸಲ ಗುಣಾಕಾರ ಮಾಡಿದಾರ. ಇಲ್ಲೇ ನಾನು ಸ್ವಲ್ಪ ನಿಮ್ದು ಎರೋ ಮಾರ್ಕ್ ನೋಡ್ರಿ. ಇಲ್ಲೇ 9 × 9 ಎಷ್ಟಾಯ್ತು, 9² ಆಯ್ತು. 9 × 3 ಈ 3ಗೆ ಗುಣಾಕಾರ ಆಗಿದೆ, 9 × 3 9 × 3 ಪ್ಲಸ್ ನೆಕ್ಸ್ಟ್ ಇಲ್ಲಿ ಏನಾಗಿದೆ, ಮತ್ತೆ ಇದಕ್ ಬಂದಾರ
9 ಇಂಟು 3 ಈ ಕಾಲಮಿಗೆ ಈ ಕಾಲಮಿಗೆ ಗುಣಾಕಾರ ಆಗಿದೆ 9 ಇಂಟು 3. ನೆಕ್ಸ್ಟ್ 3 ಇಂಟು 3 ಈ 3ಗೆ ಗುಣಾಕಾರ ಆಗಿದೆ. ಕರೆಕ್ಟಾ? ಇಲ್ಲಿ ನೋಡ್ರಿ 9 ಸ್ಕ್ವೇರ್ ಅಂದ್ರೆ ಇಲ್ಲಿ ನೋಡ್ರಿ 9 ಪ್ಲಸ್ 3 ಎಷ್ಟಾಗತ್ತ 12. 12 ಸ್ಕ್ವೇರ್ ಮಾಡ್ರಿ ಎಷ್ಟಾಗತ್ತ 144 ಆಗತ್ತ. ಇದು LHS. ನೆಕ್ಸ್ಟ್ ಇಲ್ಲಿ ನೋಡ್ರಿ 9 ಸ್ಕ್ವೇರ್ ಎಷ್ಟಾಯ್ತು 81. ಇದು 9 ಇಂಟು 3 27 ಎಷ್ಟಾಯ್ತು 54 ಆಯ್ತು. ಇದು 9 ಆಯ್ತು. ಎಷ್ಟಾಯ್ತು ನೋಡ್ರಿ ಆನ್ಸರ್ ಇದು 9 1 10 14 ಆಯ್ತು. ಕರೆಕ್ಟಾ? ಆಮೇಲೆ 8 2 10 ಇದೊಂದು ಕರೆಕ್ಟ್ ಆಗಿದೆ 144 ಆಗತ್ತ. ಕರೆಕ್ಟಾ? ಸೊ ಇದು ಏನಾಗುತ್ತ LHS ಇಸ್ ಈಕ್ವಲ್ ಟು RHS. ನಾನು ಇಲ್ಲಿ ಏನ್ ಮಾಡ್ಬೋದು ಎ ಅನ್ನ ಚೇಂಜ್ ಮಾಡ್ಬೋದಲ್ಲ. ಕರೆಕ್ಟಾ? 8 ಹೌದಾ? ನೋಡ್ತೀರಿ ಅದು ಸ್ವಲ್ಪ ಡಯಾಗ್ರಾಮ್ ಚೇಂಜ್ ಆಗ್ತಾ ಇದೆ. ಕರೆಕ್ಟು? ನೋಡ್ರಿ ಇನ್ನು ಸ್ವಲ್ಪ ಚೇಂಜ್ ಮಾಡ್ಬೋದು. ಆಮೇಲೆ ಇದನ್ನ ಇನ್ನು ಚೇಂಜ್ ಮಾಡ್ತೇನೆ ನೋಡ್ರಿ. ಕರೆಕ್ಟಾ? ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡ್ರಿ. ಹೌದಾ? ಇಲ್ಲಿ ನಿಮ್ಗೆ ಆಗಲೇ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗೋದು ಕರೆಕ್ಟ್ ಆಯ್ತಲ್ಲ ನೋಡ್ರಿ. ಈ 4 4 ಎ ಸ್ಕ್ವೇರ್ ಇಲ್ಲಿ AB ಬರ್ದಾರ ಅವರು, ಇಲ್ಲಿ AB ಬರ್ದಾರ. ಹೌದಾ? AB ಅಂದಾಗ 4 ಇಂಟು 4 4 ಸ್ಕ್ವೇರ್, 4 ಇಂಟು 3 4 3, ಆಮೇಲೆ 3 ಇಂಟು 4 4 ಇಂಟು 3 ಪ್ಲಸ್ 3 ಇಂಟು 3 ಸ್ಕ್ವೇರ್ ಆಗಿತ್ತು. ಹೌದಾ? ಇಲ್ಲಿ ಕೂಡ ನಮ್ಗೆ ಎಷ್ಟಾಗತ್ ನೋಡ್ರಿ 49 ಇಸ್ ಈಕ್ವಲ್ ಟು 49 ಅಂತ ಬರ್ತೈತಿ. ನಾನು ಇಲ್ಲಿ ಇದನ್ನ ಎ ಅನ್ನ ಚೇಂಜ್ ಮಾಡಬಹುದು. ಹೌದಾ? ಕರೆಕ್ಟಾ? ಇಷ್ಟು ದೊಡ್ಡದು ಚೇಂಜ್ ಮಾಡಬಹುದು. ಇದನ್ನ ಬಿ ಇನ್ನು ಚೇಂಜ್ ಮಾಡಬಹುದು. ನೋಡ್ರಿ ಇನ್ನೂ ಚೇಂಜ್ ಮಾಡಬಹುದು. ಈ ರೀತಿ ನಮ್ಗ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರು, ಇದು ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅನ್ನೋ ಒಂದು ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅನ್ನ ನಾವು ಕಂಡು ಹಿಡಿದೀವಿ. ಇದ್ರ ನೆಕ್ಸ್ಟ್ ಇನ್ನು ಅದಾವ ಸಾಕಷ್ಟು ಐಡೆಂಟಿಟೀಸ್ ಅದಾವ, ಅವ್ನು ಕಂಟಿನ್ಯೂ ಮಾಡೋಣ ಈಗ. ಹೌದಾ? ಈಗ ನೆಕ್ಸ್ಟ್ ಬರೋದು ಯಾವ್ದಂದ್ರ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್. ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್. ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಏನ್ ಬರ್ತೈತೆ ಅಂದ್ರೆ ಅದು ಎ ಸ್ಕ್ವೇರ್ ಮೈನಸ್ 2AB ಪ್ಲಸ್ ಬಿ ಸ್ಕ್ವೇರ್ ಅಂತ ಬರ್ತೈತಿ. ಎ ಸ್ಕ್ವೇರ್ ಮೈನಸ್ 2AB ಪ್ಲಸ್ ಬಿ ಸ್ಕ್ವೇರ್. ಅಲ್ಲಿ ಏನಾಗಿತ್ತು ಹೇಳ್ರಿ ಎ ಸ್ಕ್ವೇರ್ ಪ್ಲಸ್ 2AB ಪ್ಲಸ್ ಬಿ ಸ್ಕ್ವೇರ್ ಅಂತ ಬಂದಿತ್ತು. ಎಲ್ಲೇ ಎ ಪ್ಲಸ್ ಬಿ ಇದ್ದಲ್ಲೇ. ಇಲ್ಲಿ ಎ ಮೈನಸ್ ಬಿ ಇದ್ದಲ್ಲೇ ಏನಾಗತ್ ನಮಗ ಈಗ ನೋಡ್ರಿ ಎ ಮೈನಸ್ ಬಿ ಹೌದಾ ಇಂಟು ಎ ಮೈನಸ್ ಬಿ ಅಂದ್ರ ಎ ಮೈನಸ್ ಬಿ ಅನ್ನೋದು 2 ಸಲ ಗುಣಾಕಾರ ಆಗಿದೆ ಅಂತ ಅರ್ಥ ನಮಗ. ಹೌದಾ? ಈಗ ನೋಡ್ರಿ ಈಗ ನಾ ನಿಮಗ ದ್ವಿಪದೋಕ್ತಿಯಿಂದ ದ್ವಿಪದೋಕ್ತಿಗೆ ಗುಣಾಕಾರ ನೋಡ್ರಿ ಎ ಇಂಟು ಎ ಮೈನಸ್ ಬಿ. ಹೌದಾ? ನೆಕ್ಸ್ಟ್ ಮೈನಸ್ ಬಿ ಇಂಟು ಎ ಮೈನಸ್ ಬಿ. ಕರೆಕ್ಟ್? ಈಗ ನೋಡ್ರಿ ಇಲ್ಲಿ ಗುಣಾಕಾರ ಮಾಡ್ರಿ ಎ ಇಂಟು ಎ ಎಷ್ಟಾಗತ್ತ ಎ ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎ ಬಿ ಮೈನಸ್ ಇಂಟು ಪ್ಲಸ್ ಮೈನಸ್ ಎ ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ ಬಿ ಸ್ಕ್ವೇರ್. ಹೌದಾ? ಎ ಸ್ಕ್ವೇರ್ ಇಲ್ಲಿ ನೋಡ್ರಿ ಮೈನಸ್ ಮೈನಸ್ ಸಜಾತಿಯ ಪದಗಳಿದ್ರೆ ನಾವು ಕೂಡಿಸ್ಬೇಕು. ಎ ಬಿ ಎಷ್ಟಾಯ್ತು ಮೈನಸ್ 2AB. ಹೌದಾ? ಪ್ಲಸ್ ಬಿ ಸ್ಕ್ವೇರ್ ಬಂತು ನಮಗ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಆನ್ಸರ್ ನಮಗ ಬಂತು. ಸೊ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ 2AB ಪ್ಲಸ್ ಬಿ ಸ್ಕ್ವೇರ್. ಹೌದಾ? ಸೊ ಇಲ್ಲಿಗೆ ಇದ್ರದ್ದು ಸಿಮ್ಯುಲೇಷನ್ ಅನ್ನ ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗ ತೋರಿಸ್ತೇನೆ. ಈಗ ಹೆಂಗ್ ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ತೋರಿಸಿದೆ ಅದೇ ರೀತಿ ನಿಮ್ಗೆ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ತೋರಿಸ್ತೇನೆ ಅಂತ. ಸೊ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ನಾನು ಇಷ್ಟೊತ್ತರೆಗೂ ಹೇಳಿದ ಪ್ರಾಬ್ಲಮ್ಸ್ ಗಳು ನಿಮ್ಗ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುವಂತ ತಿಳ್ಕೊತೀನಿ. ಸೊ ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸಿ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.